ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈಗ 4 o'clock ಆಗಿದೆ ಅಲ್ಲ, ಟೈಮು 3:30 4 o'clock ಆಗಿರ್ಬೋದು. ಇವತ್ತು ವಿಜಯನಗರ ಹೋಗೋಣ ಅಂತ ಎಲ್ಲರೂ ಅಲ್ಲಿ ಫುಡ್ ಸ್ಟ್ರೀಟ್ಗೆ ಹೋಗಿ ತಿನ್ಕೊಬರೋಣ ಅಂತ ಸಾಯಂಕಾಲ. ಅದೊಂದಕ್ಕೆ ಹೋಗ್ತಾ ಇಲ್ಲ, ದೇವಸ್ಥಾನಕ್ಕೆ ಸ್ಯಾರಿ ತೊಗೋಬೇಕಲ್ಲ, ಅಲ್ಲಿ ವಿಜಯನಗರದಲ್ಲಿ ಸ್ಯಾರಿ ಅಂಗಡಿ ಇದೆ, ಅಲ್ಲೇ ತೊಗೊಳೋದು ಜಾಸ್ತಿ ನಾನು ಇವಾಗ. ಅಲ್ಲಿ ದೇವಸ್ಥಾನಕ್ಕೆ ಅಂತ ಸೀರೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಲ್ಲ, ಹಂಗೆ ಅಕ್ಕನ ಮಗಳು ಮಗ ಎಲ್ಲ ಬಂದಿದ್ದಾರೆ. ಸೊ ಹಂಗೆ ತಿನ್ನಿಸ್ಕೊಬರೋಣ ಅವ್ರಿಗೆ. ತುಂಬ ಸಲ ಹೋಗೋಣ ಅಂತ ಹೋಗಿರಲಿಲ್ಲ, ಈಗ ಹೆಂಗೂ ಇಲ್ಲೇ ಇದ್ದಾರಲ್ಲ, ಹೋಗಿ ಕರ್ಕೊಂಡು ತಿನ್ನಿಸ್ಕೊಬರೋಣ ಅಂತ ಹೊರಟಿದ್ದೀವಿ. ಈಗ ತಲೆ ಸ್ನಾನ ಮಾಡಿದೆ, ನಾಳೆ ಊರಿಗೆ ಹೋಗಬೇಕು. ಸೊ ಹಂಗಾಗಿ ಈಗ ತಲೆ ಸ್ನಾನ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಳೋಣ ಅಂತ ಬಂದಿದ್ದೀನಿ. ಇಷ್ಟು ದಿನ ಏರ್ ಡ್ರೈಯಲ್ಲಿ ಒಣಗಿಸ್ಕೊಂಡು ಗೈಸ್, ಕೂದಲೆಲ್ಲ ನೋಡಿ ಎಷ್ಟು ದಪ್ಪ ಆಯ್ತು ನನ್ನ ಕೂದಲು. ಅದರಲ್ಲಿ ಬೇರೆ ಕಣ್ಣು ಬೇರೆ ಹಾಕ್ತಾರೆ ಜನ, ಏನು ಹಚ್ತೀರಾ ಕೂದಲಿಗೆ, ಏನು ಹಾಕ್ತೀರಾ, ಎಷ್ಟು ಚೆನ್ನಾಗಿದೆ ಅಂದ್ಬಿಡ್ತಾರ, ಉದ್ರು ಹೋಗುತ್ತೆ. ಅದು ಏನು ಕತೆನೋ. ಈಗಂತೂ ಸಖತ್ ಏರ್ ಫಾಲ್ ಆಗಿದೆ ನನಗೆ. ಹಿಂಗೆ ಮುಟ್ಕೊಂಡ್ರೆ ಇಷ್ಟು ತೆಳುವಾಗಿ ನನಗೆ ಕೂದಲು ಸಿಗ್ತಾನೆ ಇರಲಿಲ್ಲ, ತುಂಬ ದಟ್ಟ ಇತ್ತು. ಈಗೆಲ್ಲ ಉದ್ರಿ ಹಿಂಗೆ ಆಗೋಗಿದೆ. ಸೊ ಅದಕ್ಕೆ ಏರ್ ಡ್ರೈಯಲ್ಲಿ ಒಣಗಿಸ್ಕೊಳೋದು ಬೇಡ, ಇನ್ಮೇಲೆ ಬಿಸಿಲಲ್ಲಿ ಒಣಗಿಸ್ಕೊಳೋಣ ಅಂತೇಳಿ ಬಂದು ಒಣಗಿಸ್ಕೊತಾ ಇದ್ದೀವಿ. ನೋಡಿ ಗೈಸ್, ನನ್ನ ಕೂದಲು ಕೂದಲಿಗಿಂತ ದೊಡ್ಡದಾಗಿದೆ, ಆದ್ರೂ ನಂದು ಬೇಗ ಒಣಗಿದೆ, ನಮ್ಮ ಅಮ್ಮನಿಂದ ಒಣಗೇ ಇಲ್ಲ. ಸೊ ಈಗ ಹೋಗೋಣ 6:30ಗೆ. ಹಸ್ಬೆಂಡ್ ಹಂಗೆ ಬರ್ತೀನಿ ಮೆಟ್ರೋಲಿ ಅಂತ ಹೇಳಿದ್ದಾರೆ. ಸೊ ಇವಾಗ ಹೋಗೋಣ ಅಂತ ಹೊರಟಿದ್ದೀವಿ. ಅಂದರೆ ಇನ್ನೊಂದು 2 hours ಬಿಟ್ಟು ಹೋಗ್ತೀವಿ. ಏನೇನು ತಿಂತೀವಿ, ಹೇಗೆ ಎಂಜಾಯ್ ಮಾಡ್ತೀವಲ್ಲಿ ಅನ್ನೋದನ್ನ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಯಾರು ಕ್ಲಿಕ್ ಮಾಡಿಲ್ಲ ಮಾಡ್ಕೊಳ್ಳಿ, ಹಾಗೆ ಶೇರ್ ಕಮೆಂಟ್ ಕೂಡ ಮಾಡಿ. ಬನ್ನಿ ಹೋಗೋಣ, ಅಲ್ಲಿ ಸಿಗ್ತೀನಿ. ಗೈಸ್ ನೋಡಿ, ಬೆಂಕಿಪಟ್ಟಣಗಳ ಥರ ಕಾಣಿಸ್ತಾ ಇದೆ ಮನೆಗಳು. ಹೆಂಗೆ ಅಯ್ಯಪ್ಪ, ಇಲ್ಲಿ ನೋಡ್ಬಾ ವಿಡಿಯೋದಲ್ಲಿ ಸರ್ನ ಹೆಂಗೆ ಬೆಂಕಿಪಟ್ಟಣ ಜೋಡಿಸ್ದಂಗೆ ವೈಟ್ ಬಾಕ್ಸ್. ಇಲ್ಲಿ ಅಪಾರ್ಟ್ಮೆಂಟ್ ಇದೆ, ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲ, ಒಂದು ಸ್ವಲ್ಪ ಥರ ಅಲ್ಲಿ ದೊಡ್ಡ ಬಿಲ್ಡಿಂಗ್ ನೋಡಿ. ಎಷ್ಟು ಝೂಮ್ ಹಾಕಿದ್ದೀನಿ ಒಂದು ಪ್ಲೇಸಲ್ಲಿ, ಎಷ್ಟು ಸಖತ್ತಾಗಿ ಬರುತ್ತಪ್ಪ, ಸಖತ್ತಾಗಿದೆ ಕ್ಲಾರಿಟಿ. ಇದು ಬ್ಯಾಕ್ ಕ್ಯಾಮ್, ಅಲ್ಲೇನೋ ಬರ್ದಿದ್ದಾರೆ, ಅದು ಇಲ್ಲಿಂದ ನೋಡಿದ್ರೆ ಕಾಣಲ್ಲ, ಝೂಮಲ್ಲಿ ಕಾಣಿಸ್ತದೆ. ಭೀಮಾ ಜ್ಯುವೆಲರ್ಸ್ ನೋಡಲ್ಲಿ ಬೋರ್ಡ್ ಹೆಂಗೆ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ತೋರಿಸ್ತೀನಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಭೀಮಾ ಜ್ಯುವೆಲರ್ಸ್ದು. ಸೊ ಬನ್ನಿ ಗೈಸ್ ಹೋಗೋಣ. ಗೈಸ್ ಈಗ ಬಂದಿದ್ದೀವಿ ವಿಜಯನಗರ. ಇವರು ಇದ್ದಾರೆ, ಇವ್ರದ್ದು ಇಲ್ಲವೋ ಏಕೆ ಪಿಜ್ಜಾ ದೋಸೆ, ಅದು ಇದು ಒಂಥರ ಟೇಸ್ಟ್ ಚೆನ್ನಾಗಿದೆ ಗೈಸ್. ನಮ್ಮ ಮನೆಯವ್ರು ಅಂತ ಇರೋ ದೋಸೆ ಟೇಸ್ಟ್ ಚೆನ್ನಾಗಿದೆ. ನಾವು ದೋಸೆ ಚೆನ್ನಾಗಿದೆ, ನಾನು ಕ್ಯಾಮ್ರಾ ದೂರ ಹಾಕಿದ್ದೀನಿ. ಚೆನ್ನಾಗಿತ್ತು. ಜನ ಹೆಂಗಿದ್ದಾರೆ, ಯಾರಿಗೆ ಪಾಲಕ್ ಕಾಣಿಸ್ತಾನೆ ಇಲ್ಲ ಗೈಸ್. ಗೋಬಿ ವಿತ್ ರೈಸ್ ತಿಂದರು, ಹೆಂಗಿತ್ತು ಚೆನ್ನಾಗಿತ್ತ? ಹೆಂಗಿತ್ತು ಲಾವಣ್ಯ ರೈಸ್ ವಿತ್ ಗೋಬಿ ಹೆಂಗಿತ್ತು? ಚೆನ್ನಾಗಿತ್ತಾ? ನಾನು ಕೇಳೋ, ನಾನು ಹೇಳ್ತೀನಿ ರೈಟ್. ಹೆಂಗಿತ್ತು? 10ಕ್ಕೆ 8 ಕೊಡ್ತೀನಿ, ರೈಸಿಗೆ ಮಾತ್ರ. ಈಗ ನೆಕ್ಸ್ಟ್ ನೋಡೋಣ ಏನು. ಗೈಸ್ ಇಷ್ಟು ದೂರ ಇದೆ ನೋಡಿ, ಯಾವ್ದಾದ್ರು ಬೇಕೋ ಬಂದು ತಗೊಂಡು ಹೋಗ್ಬೋದು. ನೆಕ್ಸ್ಟ್ ಬೋಂಡ ಬಜ್ಜಿ. ಇಲ್ಲಿ ಮುರುಘ ಇಶಿತಾ ಅವ್ರು ಬಂದಿದ್ದಾರೆ ಗೈಸ್, ನಮ್ಮ ಅಕ್ಕನ ಮಗಳು ತೋರಿಸಿದ್ಲು ನಾನು. ನೆಕ್ಸ್ಟ್ ಏನು ಬೇಕು? ಬಜ್ಜಿ ಬೋಂಡ ಬೇಕಾ? ಬಜ್ಜಿ ಬೋಂಡ ಬೇಕಾ? ನೋಡಿ, ನಮ್ಮಮ್ಮ ಇಡ್ಲಿ ತಿಂತಿದ್ದಾರೆ, ನಾವೆಲ್ಲರೂ ಸೇರಿ ಒಂದು ತಿಂತಿದ್ದೀವಿ. ಒಂದು ತಟ್ಟೆ ಇಡ್ಲಿ, ನಮ್ಮಪ್ಪ ಒಂದು ತಗೊಂಡಿದ್ದಾರೆ. ತಿನ್ನಿಸ್ತಿದ್ದಾರೆ ಹಂಗೆ ನನಗೆ.
ಇವನಿಗೆ. ಇದು ನೆಕ್ಸ್ಟ್ ಏನು ತಿಂತೀವಿ ಅಂತ ತೋರಿಸ್ತೀವಿ ಬನ್ನಿ ಗೈಸ್. ನೋಡಿ ಇಲ್ಲಿ ಮುರುಘಾ ನಿಶಿಕಾ ನಿಂತಿದ್ದಾರೆ ನಮ್ಮ ಮುಂದೆನೆ. ನೋಡಿ ಗೈಸ್, ಫೋಟೋ ಬೇಕಂದ್ರೆ ತಗೊಬೋದು. ಪಾನಿ ಇಸ್ಕೋ, ಸ್ವಲ್ಪ ಸ್ವೀಟ್ ಹಾಕ್ಸಿ. ಬಸ್ಸಲ್ಲಿ ಅಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ವಿಜಯನಗರ ಇಳೀರಿ ಅಂದರೆ ಮಾರುತಿ ಮಂದಿರ ಹೇಳ್ದವ್ರೆ ಮೇಡಮ್ಮು. ಇಲ್ಲಿ ವಡಾ ಪಾವ್ ಬಜ್ಜಿ ಎಲ್ಲ ಇದೆ, ಅದನ್ನು ತಿನ್ನೋಕ್ಕೆ ಬಂದಿದ್ದಾರೆ ಇವರು. ಇವ್ರಿಗೆ ಏನು ಹೇಳಿದ್ ನೀನು? ಏನು ಹೇಳಿದ್ದು? ಅದನ್ನು ತಿಂತಾರೆ ಈಗ. ನನಗೇನು ಬೇಡ ಅದು. ಗೈಸ್, ಇವನು ಒಂದು ಎಗ್ ರೈಸ್ ತೊಗೊಂಡಿದ್ದಾನೆ. ಈಗ ನಾವು ಒಂದು ಪನ್ನೀರ್ ಟಿಕ್ಕಾ ಹೇಳಿದ್ದೀವಿ. ತಿಂದ್ಬಿಟ್ಟು ನೆಕ್ಸ್ಟ್ ಏನು? ಜಿಲೇಬಿ ಅವಳು ಜಿಲೇಬಿ ಮರ್ತಿಬಿಟ್ರೆ ಕೇಳೋರು. ಹಾಂ, ಸೋಡಾ. ಆಮೇಲೆ ಸೋಡಾ. ಅಷ್ಟು ಫೈನಲ್ ಸ್ಟೇಜ್ ಬಂದು ಏನೋ ಸೋಡಾ, ಮಸಾಲಾ ಸೋಡಾ. ಅವ್ರದ್ದು ಎಕ್ಸ್ಪ್ರೆಷನ್ ನೋಡಿ, ಕುಡಿತಾವ್ರೆ. ಕಣ್ಣಲ್ಲೆಲ್ಲ ನೀರು. ನಮ್ಮ ಮನೆಯವ್ರದ್ದು ಕಣ್ಣಲ್ಲಿ ನೀರು. ಆಕ್ಟಿಂಗ್ ಮಾಡ್ತೀವಿ. ಫಸ್ಟು ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು. ನಾನು ಕ್ಯಾಮ್ರಾ ಹಿಡಿದ್ಮೇಲೆ ಒಂದು ಬೇರೆ ಆ್ಯಕ್ಟಿಂಗ್ ಥರ ಆಯ್ತು, ಅದು ನ್ಯಾಚುರಲ್ ಆಗಿ ಬರಲಿಲ್ಲ. ಈಗ ಬರುತ್ತೆ ನ್ಯಾಚುರಲ್ ಆಗಿ. ಇಲ್ಲ, ಈಗ ಹೋಯ್ತು. ಅದನ್ನ ಕುಡಿಯೋದು ನೀವೇ ತಗೊಂಡು ಕುಡಿಬೇಕು, ಬೇರೆಯವ್ರು ಕುಡಿಸಿರು ಕುಡ್ದಂಗೆ ಆಗಲ್ಲ. ಈಗ ಅದಕ್ಕೆ ಆಟೋ ಮಾಡಿಕೊಂಡು ನಾವು 4 ಜನ ಆಟೋಲ್ಲಿ ಹೋಗ್ತೀವಿ. ಇವರಿಬ್ಬರು ಮೆಟ್ರೋಲ್ ಬರ್ತಾರೆ. ಮತ್ತೆ ಅಲ್ಲಿ RR ನಗರ ಗೇಟ್ ಇಳಿಯೋದು ಬಿಟ್ಟು ಹಿಂದಕ್ಕೆ ಇಳಿತಾರೆ. ಹೆಂಗಾರು ಬರಲಿ ಇವರು ಅಂತ ನಾವು ಹೋಗ್ತಾಯಿದ್ದೀವಿ. ಗೈಸ್, ನೆನ್ನೆ ವಿಜಯನಗರ ಹೋಗಿ ಬರೋ ಅಷ್ಟರಲ್ಲೇ ಲೇಟ್ ಆಯಿತು. ಈಗ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಗಂಜಿ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ನೋಡಿ. 2 ದಿನಕ್ಕೊಂದ್ಸಲ ನೆಲ್ಲಿಕಾಯಿದು ಮತ್ತು ಕರಿಬೇವು, ಜೀರಿಗೆ, ಮೆಂತೆ ಇಷ್ಟನ್ನು ರುಬ್ಬಿ ಅದ್ರದ್ದು ನೀರು ತೆಗೆದಿಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ. 1-2 ಸ್ಪೂನ್ ಬಿಸಿನೀರಿಗೆ ಹಾಕ್ಕೊಂಡು 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ. ಅದಾದಮೇಲೆ 1 ಅವರ್ ಬಿಟ್ಟು ಗಂಜಿ ಕುಡಿತೀನಿ. ಗಂಜಿ ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತು 1 ಅವರ್ ಬಿಟ್ಟು ತಿಂಡಿ ತಿಂತೀನಿ. ಇಷ್ಟೇ ಬೆಳಿಗ್ಗೆ. ಗಂಜಿ ಮಾತ್ರ ಮಿಸ್ ಮಾಡಲ್ಲ, ಡೈಲಿ ಇರುತ್ತೆ. ಇದು ಕಷಾಯ ಥರ ಮಾಡ್ಕೊಂಡು ಕುಡಿಯೋದು ಮಾತ್ರ 2 ದಿನಕ್ಕೊಂದ್ಸಲ. ಇಲ್ಲಾಂದರೆ ಅದು ತುಂಬ ಹೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅದು ಪಿತ್ತ ಕಮ್ಮಿ ಆಗಲಿ ಅಂತ, ನಂಗೆ ತುಂಬ ಪಿತ್ತ ಆಗುತ್ತೆ, ಅದಕ್ಕೆ ಅದನ್ನು ಕುಡಿತಾ ಇದ್ದೀನಿ. ಇದು ಗಂಜಿ ರೆಗ್ಯುಲರಾಗಿ ಡೈಲಿ ಇರುತ್ತೆ. ಎಲ್ಲೋ ಒಂದೊಂದು ದಿನ ನಾವು ಸಂಡೇ ಲೇಟಾಗಿ ಎದ್ದಾಗ ಮಾಡಲ್ಲ ಅಷ್ಟೇ. ಇನ್ನು ಕಂಪಲ್ಸರಿ ವೀಕ್ ಡೇಸಲ್ಲಿ ಡೈಲಿ ಕುಡಿತೀವಿ ಗೈಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆನ್ನೆ ಅಲ್ಲಿ ವಿಡಿಯೋ ತೆಗ್ದಿರೋದೆಲ್ಲ ಬ್ಲ್ಯಾಕಿಗೆ ಬಂದಿದೆ, ಯಾಕಂದರೆ ನಾನು ಹಿಂದೆ ಲೈಟ್ ಆನ್ ಮಾಡಬೇಕಿತ್ತು ಮೊಬೈಲಲ್ಲಿ. ಹಾಗೆ ತೆಗ್ದಿದ್ದೀನಿ, ಸ್ವಲ್ಪ ಕತ್ಲು ಥರನೇ ಬಂದಿದೆ. ಈಗ ಎಡಿಟ್ ಮಾಡಬೇಕಾದ್ರೆ ನಾನು ಹಂಗೆ ಅಂದ್ಕೊಂಡೆ, ಲೈಟ್ ಆನ್ ಮಾಡಿ ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡಿಬಿಟ್ಟು ಮಾಡಬೇಕಿತ್ತು ಅಂತ. ಇರಲಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಯಾರು ವಿಜಯನಗರ ಸ್ಟಾಪಿಂದ ರಾಮ ಮಂದಿರ ಇಳ್ಕೊಬೇಡಿ, ವಿಜಯನಗರನೇ ಇಳ್ಕೊಳ್ಳಿ ಎಲ್ಲರೂ. ನಮ್ಮ ಮನೆಯಲ್ಲಿ ಇಳ್ಕೊಂಡು 1 ಕಿಲೋಮೀಟ್ರ್ ನಡ್ಕೊಂಬಂದಿದ್ದಾರೆ. ನೀವು ಕರೆಕ್ಟಾಗಿ ಸ್ಟಾಪಿಗೆ ಇಳಿದ್ಬಿಟ್ಟು ಹೋಗಿ ಗೈಸ್.